ಭಕ್ತ ನೆನೆಸುವನಯ್ಯ ಮೆಲ್ಲ ಮೆಲ್ಲನೆ ಧರ್ಮಸಂತಾನ ಭಕ್ತಿ ಭಂಡಾರಿ ಬಸವಣ್ಣ ಎಂಬುದು ಬಸವಣ್ಣನವರ ಜೀವನ ತತ್ವ ಚಿಂತನೆ ಹಾಗೂ ಭಕ್ತಿ ದರ್ಶನವನ್ನು ವಿವರಿಸುವ ಮಹತ್ವಪೂರ್ಣ ಕೃತಿಯಾಗಿದೆ. ಬಸವಣ್ಣನವರ ಸಮಾಜ ಸುಧಾರಣಾ ಆಲೋಚನೆಗಳನ್ನು ಇದರಲ್ಲಿ ವರ್ಣಿಸಲಾಗಿದೆ. ಬಸವಣ್ಣನವರ ಜೀವನ ಕುರಿತು ಸುಂದರವಾದ ಕೃತಿಯನ್ನು ಆಗುಂಬೆ ಎಸ್ ನಟರಾಜರವರು ಸುಂದರವಾಗಿ ರಚಿಸಿದ್ದಾರೆ. ಈ ಕೃತಿಯ ಬಗ್ಗೆ ಅವರಲ್ಲಿಯೇ ತಿಳಿಯೋಣ ಬನ್ನಿ. ಎಲ್ಲಿಗೆ ನಮಸ್ಕಾರ. ನಾನು ಆಗುಂಬೆ ನಟರಾಜ್. ಬಸವಣ್ಣನ ಪುಸ್ತಕದ ಬಗ್ಗೆ ನಾನು ಮಾತನಾಡ್ತಾ ಇದ್ದೇನೆ. ಹಿಂದಿನ ಸಂಚಿಕೆಯಲ್ಲಿ ಬಸವಣ್ಣ ಮತ್ತು ವೇದಗಳು ಅಂತ ಹೇಳಿ ಅದ್ರ ಬಗ್ಗೆ ನಾನು ಮಾತಾಡಿದೆ. ಇಂದಿನ ಸಂಚಿಕೆಯಲ್ಲಿ ಬಸವಣ್ಣ ಮತ್ತು ಉಪನಿಷತ್, ಹೇಗೆ ಬಸವಣ್ಣನವರ ವಚನಗಳಲ್ಲಿ ಉಪನಿಷತ್ತನ ಪ್ರಭಾವ ಇದೆ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ಸೊ ಈಗ ಎಲ್ಲರಿಗೂ ಈ ಒಂದು ಪ್ರಾರ್ಥನೆ ಇದೆಯಲ್ಲ, ಉಪನಿಷತ್ನಲ್ಲಿ ಸಿಗುತ್ತೆ, ಕಠೋಪನಿಷತ್ತಲ್ಲಿ ಬರ್ತದೆ. ಇದು ಒಳ್ಳೆಯ ಪ್ರಾರ್ಥನೆ. ಇದು ಏನು ಹೇಳ್ತದೆ ಅಂದರೆ, ಶಂ ನೋ ಮಿತ್ರ ಶಂ ವರುಣ ಶಂ ನೋ ಭವತ್ಪರ್ಯಮ ಶಂ ನ ಇಂದ್ರೋ ಬೃಹಸ್ಪತೋ ಶಂ ನೋ ವಿಷ್ಣು ರುಕ್ರಮಃ ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ಅಂತ ಮುಂದೆ ಬರ್ತಾ ಇದೆ. ಅಂದರೆ ಇದು ಪ್ರಕೃತಿ ಪೂಜೆ. ಎಲ್ಲ ದೇವರುಗಳು ಅವನೇ, ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ, ನೀನೇ. ಇದು ಎಷ್ಟು ಚೆನ್ನಾಗಿದೆ ಇದು ಪ್ರಾರ್ಥನೆ ಅಂತಂದರೆ, ಇದು ಕನ್ನಡದಲ್ಲಿ ಈ ಥರ ಹೇಳ್ಬೋದು: ಮಿತ್ರನು ನಮಗೆ ಸುಖವನ್ನು ಉಂಟು ಮಾಡಲಿ, ವರ್ಣನು ನಮಗೆ ಸುಖವನ್ನು ಉಂಟು ಮಾಡಲಿ, ಇಂದ್ರನು ಬೃಹಸ್ಪತಿಯು ನಮಗೆ ಸುಖವನ್ನು ಉಂಟು ಮಾಡಲಿ, ಉರುಕ್ರಮನಾದ ವಿಷ್ಣುವು ನಮಗೆ ಸುಖವನ್ನು ಉಂಟು ಮಾಡಲಿ, ಪರೋಕ್ಷವಾದ ವಾಯುವಿಗೆ ನಮಸ್ಕಾರ, ಹೇ ವಾಯುವೇ ಪ್ರತ್ಯಕ್ಷನಾದ ನಿನಗೆ ನಮಸ್ಕಾರ, ನೀನೇ ಪ್ರತ್ಯಕ್ಷನಾದ ಬ್ರಹ್ಮನಾಗಿರುತ್ತೀಯ, ನಿನ್ನನ್ನೇ ಪ್ರತ್ಯಕ್ಷ ಬ್ರಹ್ಮನೆಂದು ಹೇಳುತ್ತೇನೆ, ನಿನ್ನನ್ನೇ ಋತುವೆಂದು ಹೇಳುತ್ತೇನೆ, ನಿನ್ನನ್ನೇ ಸತ್ಯವೆಂದು ಹೇಳುತ್ತೇನೆ. ಅದು ನನ್ನನ್ನು ಕಾಪಾಡಲಿ, ಅದು ಆಚಾರ್ಯನನ್ನು ಕಾಪಾಡಲಿ, ನನ್ನನ್ನು ಕಾಪಾಡಲಿ, ಆಚಾರ್ಯನನ್ನು ಕಾಪಾಡಲಿ ಅಂತ ಓಂ ಶಾಂತಿ ಶಾಂತಿ ಅಂತೇಳಿ ತೈತ್ರಿಯ ಉಪನಿಷತ್ತಲ್ಲಿ ಇದೊಂದು ಪ್ರಾರ್ಥನೆ. ಸೊ ಇದೇ ಥರ ಪ್ರಾರ್ಥನೆ ವೇದದಲ್ಲೂ ಇದೆ, ಅದು ನಾನು ಹೇಳಕ್ಕೆ ಹೋಗೋದಿಲ್ಲ. ಆದರೆ ಇದು ಬಸವಣ್ಣವರ ವಚನದಲ್ಲಿ ಎಲ್ಲೆಲ್ಲಿ ಬರುತ್ತೆ ಅಂತಂದರೆ, ಒಂದು ವಚನ ಈ ಥರ ಇದೆ ಅವರದಲ್ಲಿ: ಎತ್ತೆತ್ತ ನೋಡಿದರತ್ತ ನೀನೇ ದೇವ. ಈ ಹಿಂದೆ ಹೇಳಿದ್ದೀನಿ ಅದನ್ನು. ಸಕಲ ವಿಸ್ತಾರದ ರೂಹು ನೀನೇ ದೇವ, ವಿಶ್ವತ ಚಕ್ಷು ನೀನೇ ದೇವ, ವಿಶ್ವತೋ ಮುಖ ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ, ವಿಶ್ವತ ಪಾದ ನೀನೇ ದೇವ, ಕೂಡಲ ಸಂಗಮ ದೇವ. ಸೊ ಇನ್ನೊಂದು ವಚನದಲ್ಲಿ ಈ ಥರ ಇದೆ: ಎನ್ನ ತನುವಿಂಗೆ ನೀನುಡೆಯ, ಎನ್ನ ಮನಕ್ಕೂ ನೀನುಡೆಯ, ಎನ್ನ ಧನಕ್ಕೂ ನೀನುಡೆಯನಾದ ಬಳಿಕ ಎನ್ನರಿವು ನಿನ್ನದು, ಎನ್ನ ಮರುಹು ನಿನ್ನದು, ಕೂಡಲ ಸಂಗಮ ದೇವ ಅಂತ ಒಂದು ವಚನ ಇದೆ. ಈಗ ಸಂಸ್ಕೃತದಲ್ಲಿ ಇದ್ದಿದ್ದು ವಚನ ಉಪನಿಷತ್ತಲ್ಲಿ ಇದ್ದಿದ್ದಕ್ಕೂ ಈ ಕನ್ನಡದಲ್ಲಿ ಇದ್ದಕ್ಕೂ ಏನು ವ್ಯತ್ಯಾಸ ಇದೆ? ವ್ಯತ್ಯಾಸ ಏನು ಕಾಣೋದಿಲ್ಲ. ಅದನ್ನು ಒಂಥರ ಟ್ರಾನ್ಸ್ಲೇಷನ್ ಅಂತಲೇ ಹೇಳ್ಬೋದಾಗಿದೆ. ಒಟ್ಟಾರೆ ಉಪನಿಷತ್ತು ಓದ್ಕೊಂಡೇ ಅವರ ವಚನಗಳ ಮೇಲೆ ವಚನಗಳನ್ನು ರಚಿಸಿದ್ದಾರೆ. ಅದರ ಪ್ರಭಾವ ಬಿದ್ದೇ ಇದೆ ಅವರಿಗೆ. ಅವರು ಶಾಸ್ತ್ರಗಳನ್ನು ತಿರಸ್ಕರಿಸಿರ್ಬೋದು, ವೇದನ ಓದಬೇಡ ಅಂತ ಹೇಳಿರ್ಬೋದು, ಅಥವಾ ಗೀತೆ ಓದಬೇಡ ಅಂತ ಹೇಳಿರ್ಬೋದು, ಅದೆಲ್ಲ ಹೇಳಿರ್ಬೋದು ಬಸವಣ್ಣನವರು. ಆದರೆ ಅವರ ವಚನಗಳಲ್ಲಿ, ಅವರೇ ಬರೆದಿರೋ ವಚನಗಳಲ್ಲಿ ಅದೆಲ್ಲ ಪ್ರಭಾವ ಇದ್ದೇ ಇದೆ. ಅವರು ಹಾಕಿದ್ದಾರೆ. ಸುಖ ಬಂದರೆ ಪುಣ್ಯದ
ಇನ್ನೊಂದು ಉಪನಿಷತ್ತು ಹೇಳ್ತೀನಿ, ಶ್ವೇತಾಶ್ವತರ ಉಪನಿಷತ್ತಲ್ಲಿ ಈ ಮಂತ್ರಗಳು ಅತ್ಯಂತ ಭಾವಪೂರ್ಣವಾಗಿ ನುಡಿದಿವೆ ಅಂತ ಹೇಳಲಾಗಿದೆ. ಏನಂದರೆ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಸ ಭೂಮಿಂ ವಿಶ್ವತೋ ವೃತ್ತಾತ್ಯ ಶ. ಇದನ್ನು ಪ್ರೊನೌನ್ಸ್ ಮಾಡೋದ್ರೆ ನಮಗೆ ಕಷ್ಟ ಆಗ್ತದೆ, ಸಂಸ್ಕೃತ ಬಲ್ಲದೆ ಗೊತ್ತಿದ್ರೆ ಚೆನ್ನಾಗಿ ಹೇಳ್ಬೋದು. ಅಂದರೆ ಇದರ ಅರ್ಥ ಇಷ್ಟೇ, ಈ ಪುರುಷನಿಗೆ ಸಾವಿರಾರು ತಲೆಗಳು, ಸಾವಿರಾರು ಕಣ್ಣುಗಳು, ಸಾವಿರಾರು ಪಾದಗಳು, ಇವನು ಭೂವನವನ್ನು ಎಲ್ಲ ಕಡೆಯಿಂದಲೂ ವ್ಯಾಪಿಸಿಕೊಂಡು ಅದನ್ನು 10 ಅಂಗುಲದಷ್ಟು ಮೀರಿ ನಿಂತಿದ್ದಾನೆ ಅಂತ ಇದು ಉಪನಿಷತ್ತಲ್ಲಿ ಬಂದ್ಬಿಟ್ಟಿದೆ ಅದು. ಸೊ ಇದೇನಾಗುತ್ತೆ, ಇದೆಲ್ಲ ವಚನದಲ್ಲಿ ಯಾವ ಥರ ಹೇಳಿದ್ದಾರೆ ಅಂತಂದರೆ, ಕತ್ತಲೆ ನುಂಗಿದ ದೀಪದ ಬೆಳಕಿನಂತೆ, ಕರ್ದಮವ ನೀಂಟಿದ ಸುಜಲವಂತೆ, ಮಧುರ ರಸವನರಿಯದ ಜಿಹ್ವೆಯಂತೆ, ಎನ್ನ ಕಂಗಳಿಗೆ ದಿಷ್ಟನಾಗಿ ಮನಕ್ಕೆ ಮನೋಹರವಾಗಿ ಕೂಡಲ ಸಂಗಮ ದೇವರಲ್ಲಿ ಪ್ರಭುದೇವರ ಸುಳುಹು ಚಿಹ್ನೆವಾಗಿತ್ತು. ನೋಡಿ, ಇದು ಅವರ ಉಪನಿಷತ್ತನ್ನ ಒಂದು ಸಾಕ್ಷ್ಯ ಸಿಗ್ತದೆ ಇಲ್ಲಿ, ಅವರ ವಚನಗಳಲ್ಲಿ ಎಲ್ಲದೂ ಸಿಗ್ತದೆ. ಇಲ್ಲೊಂದು ನೋಡಿ, ಸತ್ಯಮೇವ ಜಯತಿ ಎಂದು ಉಪನಿಷತ್ತಿನ ಪ್ರಸಿದ್ಧ ಮಂತ್ರದ ತಿರುಳನ್ನು ಬಸವಣ್ಣನವರು ತನ್ನ ಈ ವಚನದಲ್ಲಿ ಸಾರಿದ್ದಾರೆ. ಏನು ಅಂದರೆ, ಸದಾಚಾರ ಸದ್ಭಕ್ತಿ ಇಲ್ಲದವರ ನೊಲ್ಲನಯ್ಯ, ಅವರ ಆರಾಧನೆ ದಂಡ, ನಿತ್ಯ ಪ್ರಾಯಶ್ಚಿತ್ತರ ನೊಲ್ಲ ಕೂಡಲ ಸಂಗಮದೇವ ಭೂ ಭಾರಕರ ಅಂತ ಹೇಳಿಬಿಟ್ಟಿದ್ದಾರೆ ಅವರು. ಸೊ ಇದು ಬೇಕಾದಷ್ಟು ಇದ್ರ ವಿಷಯದಲ್ಲಿ ಮಾತಾಡೋದಿದೆ. ಕೇನೋಪನಿಷತ್ತಿನಲ್ಲಿ ಒಂದು ಮಂತ್ರ ಇದೆ, ಅದರಲ್ಲಿ ಏನು ಹೇಳ್ತದೆ ಅಂದರೆ, ತಸ್ಮೈ ತಪೋ ಧರ್ಮ ದಮಃ ಕರ್ಮೇತಿ ಪ್ರತಿಷ್ಠಾ ವೇದಾಹ ಸರ್ವಾಂಗಾನಿ ಸತ್ಯಮಾಯತನಂ ಅಂತ. ಅಂದರೆ ತಪಸ್ಸು ಎಂದರೆ ಒಂದನ್ನೇ, ದೈವವನ್ನೇ, ಬ್ರಹ್ಮವನ್ನೇ ಕುರಿತು ಚಿಂತಿಸುವುದರಲ್ಲಿ ಮುಳುಗಿರಬೇಕು, ಅದರಲ್ಲೇ ತನ್ಮಯನಾಗಿರಬೇಕು, ಅದಕ್ಕಾಗಿ ಎಲ್ಲವನ್ನೂ ಮರೆತು ಎಲ್ಲ ಮಾನಸಿಕ ಶಕ್ತಿಯನ್ನು ಉಪಯೋಗಿಸಬೇಕು ಅಂತಿದೆ. ಇದರೊಳಗೆ ಧರ್ಮ ಅಂದ್ರೇನು, ಅದಕ್ಕೊಂದು ಅರ್ಥ ಕೂಡ ಕೊಟ್ಟಿದ್ದಾರೆ. ಧರ್ಮ ಎಂದರೆ ಇಂದ್ರಿಯಗಳನ್ನು ನಿಗ್ರಹಿಸುವುದು, ಕರ್ಮ ಎಂದರೆ ಒಳ್ಳೆಯ ಕಾರ್ಯಗಳನ್ನು ಮಾಡುವುದು ಅಂತ ಹೇಳಿದ್ದಾರೆ. ಈ ಎಲ್ಲ ಕಾರ್ಯಗಳಿಗೆ ವೇದಗಳೇ ಮುಖ್ಯ ಭಾಗಗಳು ಎಂದು ಹೇಳಿದರೂ ಬಸವಣ್ಣ ಮಾತ್ರ ಇದನ್ನು ಒಪ್ಪಲಿಲ್ಲ. ಆದರೆ ಕರ್ಮವನ್ನು ಒಪ್ಪಿದರು, ಸತ್ಯವನ್ನೂ ಒಪ್ಪಿದರು. ಸತ್ಯವಾಗಿ ಬಾಳುವುದು, ಸತ್ಯವನ್ನು ನುಡಿಯುವುದು, ಇವೇ ದೊಡ್ಡ ಪೂಜೆ. ಈ ಪೂಜೆಗೆ ಸಮನಾಗಿ 1000 ಅಶ್ವಮೇಧ ಯಾಗಗಳು ಕೂಡ ಬರುವುದಿಲ್ಲ ಎಂದು ಮಹಾಭಾರತ ಹೇಳ್ತದೆ. ಅದಕ್ಕೆ ನಾವು ದೇವರನ್ನು ಸತ್ಯನಾರಾಯಣ ಪೂಜೆ, ಸತ್ಯನಾರಾಯಣ ಅಂತ ಕರೀತೇವೆ. ನಾವು ಅವನನ್ನು ಪಡೆಯಬೇಕಾದರೆ ಸತ್ಯ ಒಂದೇ ನಮಗೆ ಮಾರ್ಗ ಎಂದು ಉಪನಿಷತ್ನಲ್ಲಿ ಹೇಳ್ತದೆ. ಸೊ ಇದೆಲ್ಲ ಮುಂದೆ ಬಹಳ ಇದೆ, ತುಂಬ ಇದೆ. ಈ ಎಷ್ಟು ಜಾಸ್ತಿ ಇದೆ ಅಂತಂದರೆ, ಎಷ್ಟಿದೆ ಅಂತಂದರೆ ವಚನಗಳು, ಒಂದು ವಚನ ನೋಡಿ ಭಾಳ ಚೆನ್ನಾಗಿದೆ. ಇದು ಉಪನಿಷತ್ತಲ್ಲಿ ಒಂದು ಸೂತ್ರ ಇದೆ. ಏನಪ್ಪ ಅಂದರೆ, ಎಷ್ಟು ಸರ್ವಾಣಿ ಭೂತಾತ್ಯಾತ್ಯನ್ಯತೆ ಪಶ್ಯತಿ ಸರ್ವಭೂತೇಷು ಜಾತ್ಯಾನಂ ತಥೋ ನ ವಿಜುಗುಪ್ತತೆ ಅಂತಿದೆ. ಅಂದರೆ ಯಾರೂ ಎಲ್ಲ ಭೂತಗಳನ್ನು ಆತ್ಮನಲ್ಲಿ ನೋಡುವರೋ ಮತ್ತು ಎಲ್ಲ ಭೂತಗಳಲ್ಲಿ ಆತ್ಮವನ್ನು ಕಾಣುವರೋ ಅವರು ಅದರಿಂದ ಜಿಗುಪ್ಸೆಯನ್ನು ಮಾಡದೇ ಇರುವರು ಉಪನಿಷತ್ತಿನಲ್ಲಿ ಇದೆ. ಅದು ಯಾರು ಎಲ್ಲ ಭೂತಗಳನ್ನು ಪರಮಾತ್ಮನಲ್ಲಿ ನೋಡುವರೋ ಅವ್ರು ಜ್ಞಾನಿ ಅಥವಾ ಪರಭಕ್ತ, ಎಲ್ಲ ಜೀವರಾಶಿಗಳಲ್ಲೂ ಪರಮಾತ್ಮನಲ್ಲಿಯೇ ಇರುವಂತೆ ಕಾಣುತ್ತಾರೆ ಅಂತ ಉಪನಿಷತ್ತಿನ. ಅದನ್ನು ಭಾಳ ಸರಳವಾಗಿ ಬಸವಣ್ಣವರು ಅವರ ಪ್ರಮುಖ ತತ್ವ ಇದೆಯಲ್ಲ, ಯಾವ್ಯಾವುದು ಅಂದರೆ ಜಾತಿ ಪದ್ಧತಿ ನಿರ್ಮೂಲನೆ, ಅದನ್ನು ಈ ವಚನದಲ್ಲಿ ಹೇಳ್ತಾರೆ ಅವರು. ಸೆಟ್ಟಿ ಎಂದೆಂಬೆನೆ ಸಿರಿಯಾಳನ, ಮಡಿವಾಳನೆಂದೆಂಬನೆ ಮಾಚಯ್ಯನ, ಡೋಹರನೆಂದೆಂಬೆನೆ ಕಕ್ಕಯ್ಯ, ಮಾದಾರನೆಂಬನೆ ಚೆನ್ನಯ್ಯನ, ಆನು ಹಾರವನೆಂದರೆ ಕೂಡಲ ಸಂಗಯ್ಯ ನಗುವನಯ್ಯ.
ಹಿರಿಯಯ್ಯ ಸ್ವಪಚಯ್ಯ ಕಿರಿಯಯ್ಯ ಡೋಹರ ಕಕ್ಕಯ್ಯ ಅಯ್ಯಗಳಯ್ಯನು ನಮ್ಮ ಮಾದಾರ ಚೆನ್ನಯ್ಯನು ಕೂಡಲ ಸಂಗಮ ದೇವ ನಿಮ್ಮ ಶರಣ ರೊಲಿದನ್ನ ಸಲುಹರವಾಗಿ ಅಂತ ಹೇಳಿಬಿಟ್ಟಿದ್ದಾರೆ. ಇದು ತುಂಬಾ ಚೆನ್ನಾಗಿದೆ. ಇದು ಉದ್ದಕ್ಕಿದೆ. ಇದು ಉತ್ತಮ ಕುಲದಲ್ಲಿ ಹುಟ್ಟಿದನೆಂಬ ಕಷ್ಟತನ ಹೊರೆಸಿದ್ರಯ್ಯ ಕಕ್ಕಯ್ಯ ನೊಕ್ಕನಕ್ಕ ನೋಡಯ್ಯ ದಾಸಯ್ಯ ಶಿವದಾನ ನೆರೆಯ ನೋಡಯ್ಯ ಮನ್ನಣೆಯ ಚೆನ್ನಯ್ಯನೆನ್ನುವ ಮನಿಸ ಉನ್ನತ ಮಹಿಮಾ ಕೂಡಲ ಸಂಗಮ ದೇವ ಶಿವದು ಅಂತ ಅವರು ವಚನದಲ್ಲಿ ಹೇಳಿಬಿಟ್ಟಿದ್ದಾರೆ. ಇದೆಲ್ಲ ಉಪನಿಷತ್ನಲ್ಲಿ ಬಂದ್ಬಿಟ್ಟಿದೆ. ಇಂಗ್ಲೀಷ್ನಲ್ಲಿ ಹೇಳೋದಾದರೆ ದ ಡಿಸ್ಕೋರ್ಸಸ್ ಆಫ್ ಉಪನಿಷತ್ಸ್ ವರ್ ಟೂ ಟಫ್ ಫಾರ್ ಪೀಪಲ್. ಭಾಳ ಕಷ್ಟ. ದೇ ವಾಂಟೆಡ್ ಟು ಹಿಯರ್ ದ ಡಿಸ್ಕೋರ್ಸ್ ಇನ್ ಎ ಸಿಂಪಲ್ ಲ್ಯಾಂಗ್ವೇಜ್ and fictional form. The Vipras evolved Puranas which were full of fiction and their recitation in an imaginative we had a dramatic effect. Puranas are myths, legends and moral precepts. They whet the listener's appetite to hear more. ಇದು ಒಂದು ಪುಸ್ತಕದಲ್ಲಿದೆ, ವಾಟ್ ಹ್ಯಾಪನ್ಸ್ ಟು ಗಾಡ್ಸ್ ಆ್ಯಂಡ್ ಡೆಮನ್ಸ್ ಅನ್ನೋದ್ರಲ್ಲಿ ಇದರಲ್ಲಿ ಹೇಳಿದ್ದಾರೆ. ಪುರಾಣ ಮತ್ತು ಉಪನಿಷತ್ತು ಹೇಳಿದ ಪುರಾಣದಲ್ಲಿ ಇದೆ. ಆ ಪುರಾಣದಲ್ಲಿ ಏನಿದೆ ಅಂತಂದರೆ ಅದನ್ನು ಕಥೆ ರೂಪದಲ್ಲಿ ಕಟ್ಟುಕತೆ ರೂಪದಲ್ಲಿ ಅವ್ರಿಗೆ ಖುಷಿ ಬಂದಂಗೆ ಹೇಳಿದ್ರೆ ಜನಸಾಮಾನ್ಯರಿಗೆ ಅರ್ಥ ಆಗೋ ರೀತಿಯಲ್ಲಿ ಅವ್ರು ಮಾಡಿಬಿಟ್ಟಿದ್ದಾರೆ ಪುರಾಣನ. ಅದನ್ನು ಸ್ವಲ್ಪ ಅದನ್ನು ಆಳವಾಗಿ ನೋಡಿದ್ರೆ ಏನಪ್ಪ ಈ ಥರ ಎಲ್ಲ ಬರೆದ್ಬಿಟ್ಟಿದ್ದಾರೆ, ಇದು ಪುರಾಣ ಅಲ್ವಾ, ಅದು ಕಟ್ಟುಕತೆ ಅಂತ ಕನ್ಸುತ್ತಲ್ಲ ಅಂತಂದರೆ ಅದರೊಳಗೆ ಉಪನಿಷತ್ತಿನ ಭಾವ ಕೂಡ ಇದೆ, ತಿರುಳು ಕೂಡ ಇದೆ ಅಂತ ಹೇಳ್ತಾರೆ. ಸೊ ಉಪನಿಷತ್ತಿನ ಮಂತ್ರಗಳನ್ನು ಅರ್ಥೈಸಲು ಕಷ್ಟಕರ, ಅದರಲ್ಲೂ ಜನಸಾಮಾನ್ಯರಿಗೆ ಅದರ ವಿವರಣೆ ನೀಡುವುದಂತೂ ಅತ್ಯಂತ ಕಠಿಣ. ಅದನ್ನು ಅರಿತರೆ ವಿಪ್ರರು ಅಂದರೆ ಶಿಕ್ಷಿತ ಬುದ್ಧಿವಂತರು ಒಂದು ಉಪಾಯ ಹುಡಿದ್ರು. ಗಾಢ ವಿಚಾರಗಳನ್ನು ತತ್ವಸಾರನು ಕಥಾರೂಪವಾಗಿ ದಂತಕಥೆಯಾಗಿ ಕಟ್ಟುಕಥೆಯಾಗಿ ಅಪಾರ ವೃದ್ಧರಿಗೂ ಅರಿವಾಗಂತ ರೂಪಾಂತರ ಹೇಳುವ ಕ್ರಮವನ್ನು ಜಾರಿಗೆ ತಂದರು. ಅದನ್ನೇ ಪುರಾಣ ಎಂದು ಕರೆದರು. ಸೊ ಇದು ಬಸವಣ್ಣವರು ಮಾಡಿದ್ದು ಇದೇನೆ. ವಚನಗಳಲ್ಲಿ ಅವರು ಸರಳವಾಗಿ ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ಉಪನಿಷತ್ತನ್ನು ಅತ್ಯಂತ ಕಠಿಣ ವಾಕ್ಯಗಳನ್ನು ಕಠಿಣ ರೂಪಗಳನ್ನು ಅವರು ತಂದರು. ಅದನ್ನು ನಾವು ಈಗಾಗಲೇ ಮಾತಾಡಿದ್ರೆ ಇನ್ನೂ ತುಂಬ ಇದೆ ಹೇಳೋದಕ್ಕಾದರೆ, ಆದರೆ ಇಷ್ಟು ಸಾಕು ಇವತ್ತಿಗೆ. ಬಸವಣ್ಣನ ವಚನಗಳಲ್ಲಿ ವ್ಯಕ್ತವಾಗಿರುವ ಸಮಾನತೆ, ನಿಷ್ಠೆ ಮತ್ತು ಶರಣ ಸಂಸ್ಕೃತಿಯ ತಾತ್ವಿಕ ಭಾವನೆಗಳನ್ನು ನೋಡೋಣ. ಬಸವಣ್ಣ ಮತ್ತು ಭಗವದ್ಗೀತೆಯ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ತಪ್ಪದೇ ವೀಕ್ಷಿಸಿ. ಮುಂದಿನ ಸಂಚಿಕೆಯಲ್ಲಿ ನಾವು ಭಗವದ್ಗೀತೆ ಬಗ್ಗೆ ಮಾತಾಡೋಣ. ಬಸವಣ್ಣ ಮತ್ತು ಭಗವದ್ಗೀತೆ ಅಂತ. ಸೊ ಆ ಭಗವದ್ಗೀತೆ ಅವರು ಓದಿದ್ದಾರೆ, ಅದು ಅವ್ರ ಮೇಲೆ ಪ್ರಭಾವ ಬಿದ್ದೇ ಇದೆ. ಅದರ ವಿಷಯನ ನಾನು ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ. ಇದುವರೆಗೂ ಕೇಳಿದ್ದಕ್ಕೆ ನಿಮ್ಮೆಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.